ಎಂತ ಕುವೈಟ್ ಇದ್ದು ಸ್ಪೆಷಲಾ? ಅವನಿಗೆ ಗೊತ್ತಿಲ್ಲ ಒಟ್ರಾಶಿ ಮಾಡುದು, ಆಮೇಲೆ ನನ್ನ ಸ್ಪೆಷಲ್ ಹೇಳ್ತಿದ್ದೇನೆ. ನೋಡು, ಹ್ಯಾಪಿ ಬರ್ಡೇ ಟು ಮೀ. ನೋಡಿ, ವಾಹ್, ನೋಡಿ ಎಷ್ಟು ಶುಭೋದಯ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ಎದ್ದು ನಾನು ಮೊದಲಿಗೆ ಬೀನ್ಸ್ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಮಗನಿಗೆ ಟಿಫಿನಿಗೆ ಕೊಡಬೇಕಲ್ಲ, ಅದಕ್ಕಾಗಿ ಬೀನ್ಸ್ ಪಲ್ಯ ಮಾಡಿ ಆಯಿತು. ಈಚೆ ಕಡೆ ನಮಗೆ ಬ್ರೇಕ್ಫಾಸ್ಟಿಗೆ ಇವತ್ತು ಎಂತ ಗೊತ್ತುಂಟಾ? ನೋಡಿ, ಮಾಂಡಸ್ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ. ಇದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ? ಇದೇ ಹೆಸರ ಅಥವಾ ಬೇರೆ ಇದೆಯಾ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಭಾಷೆಯಲ್ಲಿ ಇದಕ್ಕೆ ಮಾಂಡಸ್ ಹೇಳ್ತಾರೆ. ಬೇಸರಲ್ಲ ಈಸ್ಕಲಾಗ. ಓಕೆ, ಚಲೋ. तेम प्रकार म्हणे ना तुका. बॅग आणि पुरा मका काढोंगे तू गांड गुणून येत आहे गे. बाय बाय. ಸಿಯಾನ್ ಮೈ ಬಾಯ್, ಇವತ್ತು ಯಾವ ಎಕ್ಸಾಮ್ ಹೇಳು? ನೆನಪುಂಟಾ? ಜನರಲ್ ನಾಲೆಜ್ ಎತಾಮು ಎತಾ? ओले पांती गाल्यात गो आज डॅनिकाचे. पळा चूर आलंय मंड भयंकर सुबी दिसताय तू. ಟೀಚರ್ ಸರ್ ತಗೊಂಡ. ಇದು ಎಂತದ್ದು ಕಾಲೆ ಅಳೆ ಕಾಲೆ ಬಂದ್ಲದ್ದು ಮುಂಟಾಗಿ. ಕಲ್ಲರ್ 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 ಅಳಗ ಬಳಿರಿ ಡೆನಿಕ ಬಳಿರಿ. 4 ಕಲರ್ ಆತದು. ಬಾಯ್ ಬಾಯ್. ಬಾಗಿಲು ಕಾಡ್ದಾಗ bye 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 bye. All the best, all the best. Exam bore kara. Bye 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 bye. Love you. Love you, miss you, bye. ನೋಡಿ, ಬೆಲ್ಲ ಹಾಕಿದ್ದಾರೆ, ಇದು ಸ್ವಲ್ಪ ಚೇಚೆ ಆಗಿದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಪೋರ್ಕ್ ಪ್ರಿಯರಾಗಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಉಂಟಾಯ್ತಾ? ಪರ್ಪೂಸ್ ಕಿಚನ್ ಮೂಡುಬಿದ್ರೆಯಲ್ಲಿ ಈಗ ಹೊಸತಾಗಿ ಆರಂಭವಾಗಿದೆ. ಎಲ್ಲಾ ರೀತಿಯ ಪೋರ್ಕ್ ಐಟಮ್ಸ್ಗಳು ಇಲ್ಲಿ ಲಭ್ಯವಿದೆ. ಏನೆಲ್ಲ ಇದೆ ಅಂತ ಹೇಳ್ತೇನೆ. ಪೋರ್ಕ್ ಬಾಫಾತ್ ಇದೆ, ಪೋರ್ಕ್ ಚಿಲ್ಲಿ, ಪೋರ್ಕ್ ರಿಬ್ಸ್, ಪೋರ್ಕ್ ಬೋಟಿ, ಚಿಕನ್ ನೀವು ಪ್ರಿಯರಾಗಿದ್ರೆ ಇಲ್ಲಿ ಚಿಕನ್ ಐಟಮ್ ಕೂಡ ಸಿಗ್ತದೆ. ಚಿಕನ್ ಪುಲಿ ಮುಂಚಿ ಆಗಿರ್ಬೋದು, ಚಿಕನ್ ಸುಕ್ಕ, ಕೋರಿ ರೊಟ್ಟಿ ಇದೆ, ಚಿಕನ್ ಕಬಾಬ್
ನೋಡಿ ಎಂತೆಲ್ಲ ಐಟಮ್ ಇದೆ. ಇನ್ನು ನಿಮ್ಗೆ ಅದರೊಟ್ಟಿಗೆ ಇಡ್ಲಿ ಆಗಿರ್ಬೋದು, ನೀರ್ ದೋಸೆ, ಆಪಂ, ಚಪಾತಿ, ಪರೋಟ. ಹೆಚ್ಚಾಗಿ ಕ್ರಿಶ್ಚಿಯನ್ ಅವರು ಇದ್ರೆ ಅವರಿಗೆ ಪೋರ್ಕ್ ಐಟಮ್ಸ್ ಟ್ರೈ ಮಾಡ್ಲಿಕ್ಕೆ ತುಂಬಾ ಆಸೆ ಇರ್ತದೆ. ಆದ್ರೆ ಎಲ್ಲಾ ಕಡೆಯಲ್ಲೂ ಪೋರ್ಕ್ ಐಟಮ್ಸ್ ಸಿಗುದಿಲ್ಲ. ಆದ್ರೆ ಮೂಡುಬಿದ್ರೆ ಜನರಿಗೆ ಏನು ಟೆನ್ಷನ್ ಮಾಡ್ಬೇಕಾಗಿಲ್ಲ. ಈಗ ಮೂಡುಬಿದ್ರೆಯಲ್ಲಿ ಸ್ಟಾರ್ಟ್ ಆಗಿದೆ ಪರ್ಬೂಸ್ ಕಿಚನ್. ನೀವು ಇಲ್ಲಿ ವಿಸಿಟ್ ಮಾಡಿ ಆಯ್ತಾ. ಇದರ ಓಪನಿಂಗ್ ನಾಳೆನೆ, ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನಾಳೆನೆ ಓಪನಿಂಗ್ ಇದು, ಸ್ವರಾಜ್ ಮೈದಾನ ಹತ್ರ. ಇದರದ ನಾನು ಅಡ್ರೆಸ್ ಹೇಳ್ತೇನೆ ನಿಮ್ಗೆ. ಎಲ್ಲಿ ಅಂದ್ರೆ ಸ್ವರಾಜ್ ಮೈದಾನ ಇದೆ ಅಲ್ಲ, ಇದರ ಹತ್ತಿರ ಫಿಶ್ ಮಾರ್ಕೆಟ್ ಹತ್ರ, ಮೂಡುಬಿದ್ರೆ ಹತ್ರ ಆಯ್ತಾ. ಇದು ನಾಳೆನೆ ಸ್ಟಾರ್ಟ್ ಆಗುತ್ತೆ 28 ಆಗಸ್ಟ್. ಸೊ ನೀವು ಇಲ್ಲಿ ವಿಸಿಟ್ ಮಾಡಿ, ಮತ್ತೆ ಇಲ್ಲಿನ ಎಲ್ಲ ಐಟಮ್ ಕೂಡ ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಹೇಳಿ. ಸೊ ಇಲ್ಲಿ ಹೋಮ್ ಡೆಲಿವರಿ ಕೂಡ ಇದೆ ಇವರದ್ದು. ಮಾರ್ನಿಂಗ್ 12 PM ಇಂದ ಅಂದ್ರೆ ನೂನ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು. ಮಧ್ಯಾಹ್ನ ಮಾರ್ನಿಂಗ್ 12 PM ಟು 4 PM. ಸೊ ಆಫ್ಟರ್ನೂನ್ ಅಂತ ಹೇಳ್ಬೋದು. 12 PM ಟು 4 PM, ಈವ್ನಿಂಗ್ 6 PM ಟು 11 PM. ಸೊ ಸಂಜೆ ಟೈಮಲ್ಲೆಲ್ಲ ಇಲ್ಲಿ ಪೋರ್ಕ್ ಪ್ರಿಯರಿಗೆ ಅಂತೂ ಎಂತ ಒಂದು ಹಬ್ಬ ಅಂತ ಹೇಳ್ಬೋದು. ಇನ್ನು ಡೆಲಿವರಿ ಚಾರ್ಜಸ್ ಅಪ್ಲೈ ಫಾರ್ ಆರ್ಡರ್ಸ್ ಬಿಲೋ 500. ನೀವು ಒಂದು ವೇಳೆ 500ಗಿಂತ ಕಮ್ಮಿ ನೀವು ಏನಾದರೂ ಆರ್ಡರ್ ಮಾಡ್ತಿದ್ರೆ ಅದಕ್ಕೆ ಮಾತ್ರ ಚಾರ್ಜಸ್ ಅಪ್ಲೈ ಆಗುತ್ತೆ. ಇನ್ನು ಒಂದು ವೇಳೆ ನೀವು 500ಕ್ಕಿಂತ ಜಾಸ್ತಿ ನೀವು ಏನಾದರೂ ಆರ್ಡರ್ ಮಾಡ್ತಿದ್ರೆ ಡೆಲಿವರಿ ಚಾರ್ಜಸ್ ಕೂಡ ಇಲ್ಲ, ಫ್ರೀ ಇದೆ. ಇನ್ನು ಇನ್ನೇನು ಅರೌಂಡ್ ಎಲ್ಲ ಕಡೆ ಮೂಡುಬಿದ್ರೆಯಲ್ಲಿ ಇವರು ಸರ್ವಿಸ್ ಕೂಡ ಕೊಡ್ತಿದ್ದಾರೆ. ನೀವು ಮೂಡುಬಿದ್ರೆಯವರಾಗಿದ್ರೆ ಪರ್ಪೂಸ್ ಕಿಚನ್ಗೆ ನೀವು ವಿಸಿಟ್ ಮಾಡಲೇಬೇಕು. ಇದರ ಗ್ರ್ಯಾಂಡ್ ಓಪನಿಂಗ್ ನಾಳೆ 28 ಆಗಸ್ಟ್. ಇವತ್ತೊಂದು ದೊಡ್ಡ ಅಂಜಲ್ ಮೀನು ತಗೊಂಡು ಬಂದಿದ್ರಾಯ್ತಾ. ಇದರಲ್ಲಿ 2 kg ಇದೆ. ಸೊ kgಗೆ 700, ಸೊ 1400 ರೂಪಾಯಿ ತಗೊಂಡು ಈ ಅಂಜಲ್ ಮೀನನ್ನು ತಗೊಂಡಿದ್ದೇವೆ. ಇದರಲ್ಲಿ ಈಗ ಒಳ್ಳೆ ಸ್ಲೈಸ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಈಗ ಇಡಬೇಕು. ಇಲ್ಲಿ ಇದು ಉಂಟಲ್ಲ, ಇದು ಸ್ಲೈಸ್ ಕರೆಕ್ಟಾಗಿ ಮಾಡಬೇಕು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹತ್ರ ಕೊಟ್ಟಿದ್ದೇನೆ. ಅವರು ಕ್ಲೀನ್ ಎಲ್ಲ ಮಾಡಿ ಆಮೇಲೆ ಒಳ್ಳೆ ಸ್ಲೈಸ್ ಮಾಡ್ತಾರೆ ಅವ್ರು ಚೂರಿಯಲ್ಲಿ. ನಂದು ಸ್ಲೈಸ್ ಎಲ್ಲ ಆಚೆ ಈಚೆ ಆಗ್ತದೆ ಕರೆಕ್ಟ್, ಅಂದರೆ ಒಂದೇ ಲೆಕ್ಕದಲ್ಲಿ ನಂದು ಸ್ಲೈಸ್ ಬರೋದಿಲ್ಲ. ಆಮೇಲೆ ಉಂಟಲ್ಲ ಸ್ವಲ್ಪ ಕೂಡ ಆಚೆ ಈಚೆ ಆದರೆ ಆಮೇಲೆ ಇದು ಮೆದು ಆದರೆ ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ಅವರೇ ಕ್ಲೀನ್ ಮಾಡಲಿ ಅಂತ ನಾನು ಬಿಟ್ಟೆ. ನೋಡಿ, ಇದನ್ನು ಒಳ್ಳೆ ಈಗ ಸ್ಲೈಸ್ ಮಾಡಬೇಕು. ಇದು ಕಟ್ಟೆಲ್ಲ ಮಾಡಲಿಕ್ಕೆ ಒಳ್ಳೆ ಚೂರಿ ಇರಬೇಕಾಯ್ತಾ, ಇಲ್ಲ ಅಂದರೆ ಉಂಟಲ್ಲ ಸ್ಲೈಸ್ ಎಲ್ಲ ಕರೆಕ್ಟಾಗಿ ಆಗೋದಿಲ್ಲ. ಮತ್ತು ಅವರ ಹತ್ರ ಅವರು ಕಟ್ ಮಾಡಿ ಎಲ್ಲ ಕೊಡ್ತಾರೆ. ಎಂಥ ಸ್ಲೈಸ್ ಮಾರೆ, ಪೂರ ಮಾಡಿ ಎಷ್ಟು ಒಳ್ಳೇದು ಮಾಡ್ತಾರಂತಿಲ್ಲ. ಮೀನು ಕ್ಲೀನ್ ಮಾಡೋರು ಒಳ್ಳೆ ಮಾಡಿ ಸ್ಲೈಸ್ ಮಾಡ್ತಾರೆ. ಅದೇ ರೀತಿ ನಮ್ಮದಂತೂ ಬರೋದಿಲ್ಲ, ಆದರೂ ಓಕೆ. ಆದರೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಉಂಟಲ್ಲ, ನಾನು ಒಳ್ಳೆ ಸ್ಲೈಸ್ ಮಾಡ್ತೇನೆ. ಯಾಕಂದರೆ ಅದು ಫ್ರೀಸ್ ಆದಮೇಲೆ ಉಂಟಲ್ಲ ಒಳ್ಳೆ ಕಡಕ್ಕಾಗಿರ್ತದಲ್ಲ, ಆಗ ನನಗೆ ಸ್ಲೈಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ ಥರ ಫ್ರೆಶ್ ತಂದರೆ ಎಲ್ಲ ಉಂಟಲ್ಲ, ನಂದು ಸ್ಲೈಸ್ ಎಲ್ಲ ಕರೆಕ್ಟಾಗಿ ಆಗೋದಿಲ್ಲ. ಅದಕ್ಕೆ ನಾನು ಹಸ್ಬೆಂಡ್ ಹತ್ರ ಕೊಡೋದು, ಸ್ಲೈಸ್ ಎಲ್ಲ ಕರೆಕ್ಟಾಗಿ ಆಗಲಿ ಅಂತ. ಕಟ್ಟೆಲ್ಲ ಮಾಡಿ ಆಯಿತು. ಇನ್ನು ಇದನ್ನು ಎಲ್ಲ ಪ್ಲಾಸ್ಟಿಕಲ್ಲಿ ಹಾಕಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದು ಮತ್ತೆ ಎಲ್ಲನ ಫ್ರಿಜ್ಜಲ್ಲಿ ಇಡುವ ಅಂತ. ಒಂದು ಒಳ್ಳೆ ಮಸಾಲ ಫ್ರೈ ಮಾಡಲಿಕ್ಕಂತ ಇದನ್ನು ಒಂದು ಒಳ್ಳೆ ಪೀಸನ್ನು ತಗೊಂಡಿದ್ದೇನೆ. ಇದರದ್ದೊಂದು ಒಳ್ಳೆ ಮಸಾಲ ಫ್ರೈ ಮಾಡುವ ಅಂತ. ಮತ್ತು ಒಂದು 6 ಬೇರೆ ಪ್ಲಾಸ್ಟಿಕ್ ಆಗಿ ಒಳಗಡೆ ಇಡುವಂತ. ಇದು ಉಂಟಲ್ಲ, ಇದನ್ನೊಂದು ಸಲ ಇದು ಅಂಜಲಿದ್ದು ಸಾರು ಮಾಡಲಿಕ್ಕೆ ಆಗ್ತದೆ. ಅದಕ್ಕೆಲ್ಲ ಇದು ಇಟ್ಟಿದ್ದೇನೆ. ಇದನ್ನು 3 ಸಪ್ರೇಟಾಗಿ ಇಟ್ಟಿದ್ದೇನೆ. ಇದು ಎಂತ ಅಂತ ಹೇಳಿದರೆ, ಇದನ್ನು ವಾಶ್ ಮಾಡದೆ ಹಾಗೆ ಇಡಲಿಕ್ಕೆ ಆಯಿತಾ. ಯಾಕಂದರೆ ವಾಶ್ ಮಾಡಿದರೆ ಅದರದ್ದು ಎಲ್ಲ ಟೇಸ್ಟ್ ಎಲ್ಲ ಹೋಗ್ತದೆ. ಅದಕ್ಕಾಗಿ ಕಟ್ ಮಾಡಿ ಹಾಗೇ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಟೈಮ್ ನಾವು ಯಾವಾಗ ಇದು ಯೂಸ್ ಮಾಡಲಿಕ್ಕೆ ಇರ್ತದೆ ಆವಾಗಲೇ ವಾಶ್ ಮಾಡಿ ಇದನ್ನು ಕರೆಕ್ಟಾಗಿ ಇದನ್ನು ತೊಳಿಬೇಕಾಯ್ತಾ. ನೋಡಿ, ಇದೆಲ್ಲ ಬ್ಲ್ಯಾಕ್ ಎಲ್ಲ ಇರ್ತದಲ್ಲ, ಇದನ್ನೆಲ್ಲ ಕರೆಕ್ಟ್ ತೊಳಿಬೇಕು. ಈಗ ತೊಳೆದ್ರೆ ಆಮೇಲೆ ಅದಕ್ಕೆ ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡುವಾಗ ಅದಕ್ಕೆ ಟೇಸ್ಟೇ ಇರೋದಿಲ್ಲ. ಆದ್ದರಿಂದ ಇದನ್ನು ಹೀಗೆ ನಾನು ಪ್ಲಾಸ್ಟಿಕಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೆ. ನೋಡಿ, ನೋಡಿ ಇವತ್ತು ಚಹಾ ಮಾಡ್ತಿದ್ದಾನೆ. ಎಂತ ಜಿಂಜರ್ ಅದ್ರಕ್ಕೆಲ್ಲ ಹಾಕಿ ಚಹಾ ಹುಡಿಯಲ್ಲಿ ಉಂಟಾ. ಅವನು ಹೇಳ್ತಿದ್ದಾನೆ ಅವನದು ಸ್ಪೆಷಲ್ ಇದು. ಎಲ್ಲ ಬಾಯ್ಲ್ ಆದ್ಮೇಲೆ ಆಮೇಲೆ ಅವನು ಚಹಾ ಹುಡಿ ಹಾಕುದಂತೆ ಆಯ್ತಾ, ಅವನ ಸ್ಪೆಷಲ್. ನೋಡುವ ಹೇಗಿರ್ತದೆ ಅಂತ. ಇದು ಎಂತ ಕುವೈಟ್ ಇದ್ದ ಸ್ಪೆಷಲಾ.
ಅವನಿಗೆ ಗೊತ್ತಿಲ್ಲ ಒಟ್ರಾಶಿ ಮಾಡುದು, ಆಮೇಲೆ ನನ್ನ ಸ್ಪೆಷಲ್ ಹೇಳ್ತಿದ್ದೇನೆ. ನೋಡು ಹೆಂಗೆ ಎಲ್ಲ ಮಾಡ್ತಾನೆ ಅಂತ. ಎಂತದ ಎಷ್ಟು ಹಾಕಿದ್ಯಾ ಇಲಾಚಿ, ಮಸ್ತುಗಲ್ಲ ಇರೇ ಶುಗರಿನ ಕಾಯಿನ ಗಲ್. 1 ಸ್ಪೂನು 2 ಸ್ಪೂನ್. ಇವನ್ನೆಲ್ಲ ನಾವೆಲ್ಲ ಉಲ್ಟಾ ಮಾಡೋದಾಯ್ತಾ, ಇವನು ಚಾ ಹುಡಿ ಆಮೇಲೆ ಹಾಕ್ತಾನ ಅಂತ. ಇದು ಚಾನೆ ಅಲ್ಲ ನೀನು ಮಾಡುದು ಆ ಕಡಿನ ಶೆಂದೋರ್ತ. ಫೈನಲಿ ಚಾ ಹುಡಿ ಬಿತ್ತು. ಒಳ್ಳೆ ಪರಿಮಳ ಬರ್ತಾ ಉಂಟು. ನಾನು ಮೀನು ಕ್ಲೀನ್ ಮಾಡ್ತಿದ್ದೆ ಅಲ್ಲ, ಹಾಗೆ ಚಹಾ ಮಾಡೋದಿಲ್ಲ, ನೀನೇ ಮಾಡು ಅಂತ ಹೇಳಿದ್ದು. ಯಾಕಂದರೆ ನಾನು ಮೀನು ಕ್ಲೀನ್ ಮಾಡ್ತಿದ್ದೆ ಅಲ್ಲ, ಆದ್ದರಿಂದ. ಓಕೆ, ಇಲ್ಲಿ ನೋಡಿ. ಇವ ಕರ್ತು ಒಳ್ಳೆ ಒಂದು ಜಿಂಜರ್ ಇದ್ದ ಫ್ಲೇವರ್ ಕೂಡ ಬರ್ತಾ ಉಂಟು. ನನಗೆ ಅನ್ಸತ್ತೆ ಇವನ್ ಸ್ವಲ್ಪ ಜಾಸ್ತಿ ಹಾಕಿದ್ದಾನೆ ಇದು ಇಲಾಚಿ ಎಲ್ಲ. ನೋಡುವ. ಆಗ್ತಾ ಇದೆ. ಇವತ್ತು ಮಾಂಡಸ್ ಅಂತ ಹೇಳಿದೆ ಅಲ್ಲ, ಅದು ಫಸ್ಟ್ ರೌಂಡ್ ಎಲ್ಲ ಖಾಲಿ ಆಯಿತು. ಅದರಲ್ಲಿ ಎಲ್ಲ ನೇಬರ್ಸಿಗೆ ಎಲ್ಲ ಕೊಡ್ಲಿಕ್ಕೆ ಉಂಟು. ಈ ಥರ ಒಂದು ಮೊದಲು ಉಂಟಲ್ಲ, ಕೇಕ್ ಎಲ್ಲ ಇರ್ತಾ ಇರಲಿಲ್ಲ. ಈ ಥರ ಎಲ್ಲ ಮಾಂಡಸ್ ಮಾಡುವಾಗ ನಾವು ಹ್ಯಾಪಿ ಬರ್ಡೇ ಅಂತ ಎಲ್ಲ ಮಾಡಿದ್ದು ನಿಮಗೆ ಕೂಡ ನೆನಪುಂಟಾ? ಇದು ಹಿಡಿಯಾ, ಆಚೆ ಈಚೆ ಹೋಗ್ತಾ ಉಂಟು ನೋಡಿ, ಹೀಗೆ ಗಟ್ಟಿಡಿಯಾ. ಹ್ಯಾಪಿ ಬರ್ಡೇ ಟು ಮೀ ನೋಡಿ. ವಾಹ್, ನೋಡಿ ಎಷ್ಟು ಇದಾಗಿದೆ ನೋಡಿ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಈಗ ಜಾಸ್ತಿ ಹಾಕಿದರು, ಆವಾಗ ಇದರಲ್ಲಿ ಅಷ್ಟು ಇರಲಿಲ್ಲ ನೋಡಿ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೆ ಒಂದು ಸಣ್ಣ ತುಂಡು ನನ್ನ ಬರ್ಡೇ ಲೆಕ್ಕದಲ್ಲಿ, ಆಯ್ತಾ? ಬರ್ಡೇ ನಂದು ಆಗಿದೆ, ಆದರೆ ಇವತ್ತು ಬರ್ಡೇ ಅಂತ ಅನ್ಕೊಂಡು ಒಂದೊಂದು ತುಂಡು ತಿನ್ನಿ, ಆಯ್ತಾ? ನೀವು ಕೂಡ. ಒಂದು ಎಂತದ ಇದು, ಚಾ ಆಗ್ಲಿಲ್ವಾ ಇನ್ನು ಕೂಡ? ಇವತ್ತು ಚಾ ಆಗ್ಲಿಲ್ಲ ಇನ್ನು ಕೂಡ. ಅದ ಉಂಟಲ್ಲ 2 ಲೋಟದಿಂದ ಈಗ ಅರ್ಧ ಲೋಟಕ್ಕೆ ಬಂತ ಅಂತ. ಫೈನಲಿ ಆಗದಿಂದ ಕಾಯ್ತಾ ಇದ್ದ ಚಾ ಈಗ ರೆಡಿ ಆಗಿದೆ. ಅರ್ಧ ಗಂಟೆಯಿಂದ ಈ ಒಂದು ಚಾ ನೋಡಿ ನೋಡಿ, ಇಲ್ಲಿ ನೋಡಿ, ಇದು 1/4 kg ಎಲ್ಲ ಇಲ್ಲೇ ಉಂಟು. ಓಕೆ, ಎಲ್ಲ ನನ್ನ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ. ಇದನ್ನು ಮತ್ತೆ ಎಲ್ಲ ಕೆಲಸ ಆಮೇಲೆ ಕ್ಲೀನ್ ಮಾಡುದು. ಶಬಾಷ್, ಚಾ ಬಂದಿದೆ. ನೋಡಿ, ಸ್ವಲ್ಪ ಒಳ್ಳೆ ಪರಿಮಳ ಬರ್ತಾ ಉಂಟು. ಕುಡಿದು ನೋಡ್ತೇನೆ ಹೇಗೆ ಉಂಟಂತ, ಆಯ್ತಾ? ಓಕೆ, ಚಿಯರ್ಸ್ ಎಲ್ಲರಿಗೂ. ಚಾ ಬಂತು. ಎಂತದ ಇದು? ಇದೆಂತ ಕಿಚನಾ? वो चश्मा मुझे दे दो. नहीं मिलेगा. दे दो. नहीं मिलेगा. क्यों? मैं चेक कर लेता हूँ. नहीं, अभी चेक करते हैं. ये क्या है? किचन डिपार्टमेंट. यहाँ पर आगे. वो मेरा है. हाँ? मेरा है. तुम्हारा है? हाँ. चश्मा तो क्या कर रहे हो तुम लोग? ये तो डालो इसमें. ये हो गया ना, ये निकल गया. वो फिर से ठीक करो. ये ठीक करो. वो ठीक करो.
ये ठीक करो। नहीं नहीं मुझे चाहिए। नहीं मैं कितना दूंगा। हाँ तो डॉक्टर वाला क्यों सामान ले रहे हो? पिज्जा दे दो मुझे, पिज्जा दे दो, पिज्जा दे दो। ಇಲ್ಲಿ ನೋಡಿ ಮಕ್ಕಳು, ಇದೆಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರದ್ದು. पिज्जा दे दो, पिज्जा दे दो। पिज्जा भी नहीं मिलेगा, पिज्जा भी नहीं मिलेगा तुम्हें तो। कुछ नहीं मिलेगा, कुछ नहीं मिलेगा तुम्हें तो। बात वाले आगे दुकान करा कर देती हो। ತಲೆ ಎಲ್ಲಿ ಉಂಟು ತಲೆ? ಹೇರ್ ಹೇರ್ ನೆಕ್ ಎಲ್ಲಿ ಉಂಟು ನೆಕ್? ಚಿನ್ ಎಲ್ಲಿ ಉಂಟು ಚಿನ್? ಇದೆಂತ ಚಿನ್ನಿ ಚಿನ್ನು? ಅದು ಅದು ಬರ್ತದಲ್ಲ. ನಾಳೆ ಎಕ್ಸಾಮ್ ಒಳ್ಳೇದು ಮಾಡಬೇಕು ಆಯ್ತಾ? ಆಲ್ ದ ಬೆಸ್ಟ್. ನಾನು ಹೇಳ್ತೇನೆ ನಿಮಗೆ ಆಲ್ ದ ಬೆಸ್ಟ್. ಇಂದ ಹಿಡಿದು ಇಲ್ಲಿ ನೋಡಿ ಎಲ್ಲ. ಇದು ಯಾರು? ಪರಿಚಯ ಮಾಡಿಕೊಡಿ ಇವರದ್ದೆಲ್ಲ. ಮಕ್ಕಳಿಗೆ ಒಂದೇ ಒಂದು ಶಬ್ದ ಕನ್ನಡ ಬರ್ತಾ ಇರಲಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಇವರು ಕೂಡ ಕನ್ನಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಕಲಿತಾ ಇದ್ದಾರೆ ಕನ್ನಡ ಮಾತಾಡ್ಲಿಕ್ಕೆ. ಇದು ಯಾರಿಗೆಲ್ಲ ಇಷ್ಟ? ಗೋವದ್ದು ಟ್ರೆಡಿಷನಲ್ ಸ್ವೀಟ್ ಅನ್ಸತ್ತೆ, ತುಂಬಾ ಚಂದ ಉಂಟು ಆಯ್ತಾ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಇವತ್ತಿಗೆ ಇಲ್ಲಿನ ವ್ಲಾಗ್ ನಾನು ಎಂಡ್ ಮಾಡ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು, ಬಾಯ್ ಬಾಯ್.